ವೀಕ್ಷಕರೇ, ದೀಪಾವಳಿ ಹಬ್ಬದ ಸಡಗರ ಇಡೀ ರಾಜ್ಯದಾದ್ಯಂತ ಮನೆ ಮಾಡಿದೆ. ಜನರಲ್ಲಿ ಒಂದು ಕುತೂಹಲ ಇರುತ್ತೆ, ಈ ದೀಪಾವಳಿಯ ಫಲಾಫಲಗಳು ಏನೇನು, ದೀಪಾವಳಿ ಸಂದರ್ಭದಲ್ಲಿ ಯಾವ್ಯಾವ ಪೂಜೆಗಳನ್ನ ಮಾಡಬೇಕು, ಯಾವ ಪೂಜೆ ಮಾಡಿದ್ರೆ ಏನು ಫಲ, ಎಷ್ಟೊಂದು ಬಗೆಯ ಶಾಸ್ತ್ರ ವಿಚಾರಗಳಿದೆ, ಎಷ್ಟೊಂದು ಬಗೆಯ ಹಿಂದಿನಿಂದನೂ ಪರಂಪರಾಗತವಾಗಿ ಬಂದಿರತಕ್ಕಂತಹ ವಿಚಾರಗಳಿದೆ. ಅದರಲ್ಲಿ ನಾವು ಯಾವ್ದು ಮಾಡಬೇಕು, ಯಾರು ಯಾವ ಪೂಜೆ ಮಾಡಬೇಕು, ಮತ್ತು ದೀಪಾವಳಿಯ ವಿಶೇಷತೆಗಳೇನು, ಭವಿಷ್ಯದ ದೃಷ್ಟಿಯಿಂದ ದೀಪಾವಳಿ ಸಂದರ್ಭದಲ್ಲಿ ಯಾವೆಲ್ಲ ಆಯಾಮಗಳಿದ್ದಾವೆ, ಇದೆಲ್ಲವನ್ನ ನಮಗೆ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ರಾಜಗುರು ದ್ವಾರಕಾನಾಥ್ ಗುರುಜಿ ಅವರಿದ್ದಾರೆ. ಅವ್ರ ಹತ್ರ ಮಾತಾಡ್ತಾ ಹೋಗೋಣ. ಅನೇಕ ಆಸಕ್ತಿದಾಯಕ ಕುತೂಹಲಕರ ಸಂಗತಿಗಳನ್ನು ಅವರು ನಮ್ಮ ಮುಂದೆ ತರಲಿದ್ದಾರೆ. ನಮಸ್ಕಾರ ಗುರುಜಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ಈ ಸರಿಯ ದೀಪಾವಳಿ ಹೇಗಿದೆ? ಈ ಸರಿ ದೀಪಾವಳಿ ನಮ್ಮ ಭಾರತ ರಾಷ್ಟ್ರದ ಪರಂಪರೆಯಲ್ಲಿ ಆಷಾಢ ಮಾಸ ಕಳೆದು ಶ್ರಾವಣ ಮಾಸ ಬಂದ್ಬಿಟ್ರೆ ಹಬ್ಬಗಳ ಸಾಲೇ ಇದೆ. ಉತ್ತರಾಯಣದಲ್ಲಿ ಮದುವೆ, ಉಪನಯನ, ಗೃಹ ಪ್ರವೇಶ, ದೊಡ್ಡ ದೊಡ್ಡ ಅಂಗಡಿಗಳ ತೆರೆಯುವಿಕೆ, ಚಿನ್ನಾಭರಣಗಳು ಎಲ್ಲವನ್ನೂ ಆಗ ಮಾಡ್ಕೊಂಡ್ಬಿಡ್ತಾರೆ. ಅಲ್ಲಿ ಆಷಾಢ ಶುದ್ಧ ಏಕಾದಶಿ ದಿವಸ ಸಾಕ್ಷಾತ್ ಮಹಾವಿಷ್ಣುವೇ ಅವತ್ತು ಅವನು ಶಯನಕ್ಕೆ ಹೋಗ್ತಾನೆ. ಅವತ್ತು ಕಾರ್ತಿಕ ಶುದ್ಧ ಏಕಾದಶಿ ದಿವಸ ಅವನು ಎದ್ದೇಳ್ತಾನೆ. ಆ ವಿಷಯ ಆ ದಿನದಂದು ಮಹಾವಿಷ್ಣುವಿಗೆ ಎಲ್ಲವೂ ಪೂಜೆ ನಡೆಯುತ್ತೆ. ಮಹಾರಾಷ್ಟ್ರದಲ್ಲಿ ಪಾಂಡುರಂಗನಿಗೆ ಆಷಾಢ ಶುದ್ಧ ಏಕಾದಶಿಯಲ್ಲಿ, ಕಾರ್ತಿಕ ಶುದ್ಧ ಏಕಾದಶಿಯಲ್ಲಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಅವರೇ ಪೂಜೆ ಮಾಡ್ತಾರೆ. ಹೋಗಿ ಖುದ್ದಾಗಿ ಅವರೇ ಪೂಜೆ ಮಾಡ್ತಾರೆ. ಅದು ರಾಜನ ಕರ್ತವ್ಯ. ಯಥಾ ರಾಜ ತಥಾ ಪ್ರಜಾಹ ಅಂತ. ರಾಜನೇ ಪೂಜೆ ಮಾಡಿ ತೋರಿಸಿದ ಮೇಲೆ ಹೊರಗಡೆ ಯಾಕೆ ಮಾಡಲ್ಲ? ಅಂತಹ ಒಂದು ಅಭ್ಯಾಸ ಯಾವ ರಾಜ್ಯದಲ್ಲೂ ಇಲ್ಲ, ಮಹಾರಾಷ್ಟ್ರ ಬಿಟ್ರೆ. ಎಲ್ಲಾ ರಾಜ್ಯಗಳು ಅನುಕರಣೆ ಮಾಡ್ಕೋಬೇಕು. ನಮ್ಮ ದೊರೆಗಳಲ್ಲಿ ಹೋಗಿ ಬಂದ್ರೆ ಜನಸಂಖ್ಯೆಗೆ ಕಾಪಾಡೋದು ತುಂಬಾ ಕಷ್ಟ. ಮುಖ್ಯಮಂತ್ರಿ ಕೆಲಸ ತುಂಬಾ ಸುಲಭವಲ್ಲ. ನಾವೇನೋ ಕೂತ್ಕೊಂಡು ಏನೇ ಮಾಡಬಹುದು. ಎಲ್ಲಕ್ಕಿಂತನೂ ಆರೋಗ್ಯವನ್ನು ಕೊಟ್ಟು ಒಳ್ಳೆ ಆಸ್ಪತ್ರೆಗಳು, ಸೂರು ಮನೆ, ಹೊಟ್ಟೆ ತುಂಬಾ ಊಟ ಅಷ್ಟೇ ಕೇಳೋದು. ಅಷ್ಟನ್ನು ಕೊಡಕ್ಕೆ ತಯಾರಿರ್ಬೇಕಾದ್ರೆ ಅದೇ ತುಂಬಾ ಕಷ್ಟವಾಗುತ್ತೆ. ಆದಾಗ್ಯೂ ಕೂಡ ಪ್ರಜಾಪಾಪಂ ರಾಜಪಾಪಂ, ರಾಜಪಾಪಂ ಪುರೋಹಿತ ಅಂತ ಹೇಳ್ಬಿಟ್ಟಿದ್ದಾರೆ. ಅದನ್ನವನು ಅನುಷ್ಠಾನ ಮಾಡತಕ್ಕಂಥ ಋಷಿಗಳು, ಮುನಿಗಳು, ಮಹಾತ್ಮರು, ಹೆಚ್ಚು ವಿದ್ಯಾವಂತರು ಆ ಪ್ರಜಾಪಾಪವನ್ನು ಕಳ್ಕೋಬೇಕಾರೆ ಅಂಥ ಒಂದು, ಈಗ ರಾಮದೇವರು ಅವರು ಅಯೋಧ್ಯೆ ಮಹಾರಾಜರವರು, ಅವ್ರ ಗುರುಗಳು ವಸಿಷ್ಠರು, ಕೃಷ್ಣಗೆ ಸಂದೀಪನೇ ಗುರುಗಳು. ಅವರ ಸೇವೆ ಮಾಡಿ ಅವರ ಪಾದ ತೊಳೆದು ನಮ್ಮನ್ನು ಕಾಪಾಡಿ ಪ್ರಜಾ ಸೇವೆ ಮಾಡಕ್ಕೆ ಅನುಕೂಲ ಮಾಡಿಕೊಡಿ ಅಂತ ಕೇಳೋರು. ಇವತ್ತು ಯಾರು ಗುರುಗಳಿದ್ದಾರೆ, ಯಾರೋ ಕೇಳ್ತಾರೆ. ಆದ್ರಿಂದ ಯಾಕೆ ನಿಮ್ಗೆ ಹೇಳಿದೆ ಅಂದ್ರೆ, ಒಂದು ಗುರುಪಥ ಹಾಕಿದ್ದೀರಾ, ಗುರುಗಳನ್ನು ಅತ್ಯಂತ ಕರುಣೆಯಿಂದ ಕಾಣಬೇಕು, ಗುರುಗಳು ಹೇಳಿದ ಕೆಲಸ ಮಾಡಬೇಕು, ವಿಶ್ವಾಸ ಇಡಬೇಕು. ಯಾಕೆ ಮಾಡಬೇಕು ಅಂತ ಅವ್ರ ಪ್ರಶ್ನೆ ಕೇಳಬಾರ್ದು. ನಾವು ಯಾವುದೇ ಮಠಕ್ಕೆ ಹೋಗ್ಲಿ, ನಮ್ಗಳು ಇಷ್ಟ ಮಾಡುವಾಗ ಕೈ ಮುಗಿದು ಭಕ್ತಿ ನಿಂತ್ಕೊಂಡ್ಬಿಟ್ರೆ ಗುರುಗಳ ದಿವ್ಯ ಜ್ಞಾನದಿಂದ ಶಿಷ್ಯನಿಗೆ ಏನ್ ಬೇಕು ಅಂತ ಅರ್ಥ ಆಗ್ಬಿಡುತ್ತೆ. ಅವ್ರ ತಥಾರ್ಥರು ಸಾಕು, ನಿಮ್ ಕೆಲಸ ಆಗುತ್ತೆ. ಅದೇ ಗುರುವಿನ ಪಥ ಅಂತ ಅರ್ಥ ಮಾಡಿಕೊಂಡು ಏನಾಗಿದೆ ನಮ್ಮ ಮುಂದಿನ ಕುಲಕ್ಕೆ, ಮುಂದಿನ ಜನರೇಷನ್ಗೆ ನಾವೊಂದು ಮಾರ್ಗದರ್ಶನ ಆಗಿ ಬದುಕಬೇಕು. ನಾವು ಅದನ್ನ ನೋಡಿ ಎಲ್ಲ ಕೆಲಸ ಮಾಡ್ತೀವಿ, ದಿನಕ್ಕೆ 24 ಗಂಟೆ ಬರುತ್ತೆ. ಯಾರು 15 ನಿಮಿಷ ಮನಗೂ ಪ್ರಾರ್ಥನೆ ಮಾಡೋರು ಇದ್ದಾರ? ಎಲ್ಲರೂ ಕಾರ್ಯ ಒತ್ತಡ, ಹೇಳದೆ 8:30 ಆಗುತ್ತೆ, 9 ಮಾಡ್ಕೊಂಡು ಹೊರಟೋಗ್ಬಿಡ್ತಾರೆ. ಆದ್ರೆ ಮನುಷ್ಯ ಮೊದಲು ಈ ಗ್ರಹಗಳು, ಗ್ರಹಚಾರಗಳು ಏನ್ ಬೇಕಾದ್ರೂ ಇದ್ಕೊಂಡು ಹೋಗ್ಲಿ, ನಿತ್ಯ ಪೂಜಾಡ ಮಾಡೋರಿಗೆ ಗ್ರಹಬಾಧ ಇಲ್ಲ ಅಂತ ಹೇಳಿದ ಶಾಸ್ತ್ರ. 15 ನಿಮಿಷ ಮಾಡಿ ಮೌನವಾಗಿ ಕೂತ್ಕೊಳ್ಳಿ ದೇವ್ರ ಮುಂದೆ. ನಿಮ್ ದೇವ್ರ ನಂಬಿಕೆ ಇಲ್ವಾ? ಬರೀ ಓಂಕಾರ ಹೇಳಿ, ಬೇಡ ಶಿವಾಯ ನಮಃ ಅಂತ ಹೇಳಿ, ನಮೋ ನಾರಾಯಣ ಹೇಳಿ, ಓಂ ರಾಮ್ ದತ್ತಾತ್ರೇಯ ಅಂತ ಹೇಳಿ, ಇಷ್ಟ ದೇವರನ್ನು 15 ನಿಮಿಷ ಬೆಳಗ್ಗೆ, ರಾತ್ರಿ 5 ನಿಮಿಷ ಪ್ರಾರ್ಥನೆ ಮಾಡಿ ನಿಮ್ಮ ದೇಹದಲ್ಲಿ ಒಂದು ದಿವ್ಯವಾದ ತೇಜಸ್ ಹೊರಟು ನಕಾರಾತ್ಮಕ ಶಕ್ತಿಗಳು ದೂರವಾಗಿ ಸಕಾರಾತ್ಮಕ ಶಕ್ತಿಗಳು ನಿಮ್ಮನ್ನ ಬಂದು ಸೇರ್ಕೊಳ್ಳುತ್ತೆ. ಯಾವಾಗ ಬರುತ್ತೆ ನಿಮ್ಗೆ ರೋಗ ಬರಲ್ಲ,
ದಾರಿದ್ರ್ಯ ಬರಲ್ಲ, ದುಃಖ ಬರಲ್ಲ, ಪರಮಾತ್ಮ ನಿಮ್ಮನ್ನು ಕಾಪಾಡ್ತಾನೆ. ಅಂತಹ ಒಂದು ಶಕ್ತಿ ಇದೆ. ಇದು ಭಾರತ ರಾಷ್ಟ್ರ, ಇದು ಮಹಾ ಪುಣ್ಯವಂತ ದೇಶ. ಸಹಸ್ರಾರು ಮುನಿಗಳು, ಪಂಡಿತರು, ಋಷಿಗಳು, ಮಾರ್ಕಂಡೇಯನಂತ ಭಕ್ತರು ಯಾರು ಆಗಿಲ್ಲಮ್ಮ. ನಮಕಾಂಡು ಋಷಿಗಳು ಎದುರಿದಕ್ಕೆ ಹೋದ್ರೆ, ಋಗ್ವೇದಕ್ಕೆ ಸಪ್ತ ಋಷಿಗಳ ನಾಡು ಅತ್ರೆ ಮಹರ್ಷಿಗಳೇ ಇದ್ರಲ್ಲ ಹಿಮಾಲಯದಲ್ಲಿ. ಅವರಿಗೆ ಮಕ್ಕಳಾಗಿ ಹುಟ್ಟುತ್ತಾರೆ ಯಾರು, ಬ್ರಹ್ಮ ವಿಷ್ಣುವೇಶ್ವರ. ಅಂಥವ್ರನ್ನ ಅಂಥ ಒಂದು ನಾಡಿನಲ್ಲಿ ನಾವೆಲ್ಲ ತೊಂದರೆ ಪಡ್ತಾ ಇದ್ದೀವಿ. ಇನ್ನು ಅದಾಗಿಲ್ಲ ಇದಾಗಿಲ್ಲ ಅನ್ಕೋತೀವಿ ಅಂತಂದ್ರೆ ನಾವೇ ಕಾರಣಕರ್ತರು. ನಮ್ಮ ದೃಢವಾದ ಸಂಕಲ್ಪ ಇಲ್ಲ. ಆ ದೇವರು ಯಾವ ಶಕ್ತಿಯೇ ಇರಲಿ, ದೇವರು ಅಂತ ನಂಬಿ, ನಿಮ್ ತಂದೆ ತಾಯಿ ಆಯ್ತು ಅದು ಮಾಡುವ ಬಿಡಿ, ನಿಮ್ ಟೈಮ್ ಇಲ್ವಾ 15 ನಿಮಿಷ ಬೇಡ, ಎದ್ದು ಹೋಗ್ ಮುಂಚೆ ನಿಮ್ಮ ತಂದೆ ತಾಯಿ ನಮಸ್ಕಾರ ಮಾಡಿ, ಕೈಲಾಸಕ್ಕೆ ನಮಸ್ಕಾರ ಮಾಡೋದು ಪುಣ್ಯ ಅಲ್ಲೇ ಬಂದ್ಬಿಡುತ್ತೆ. ಕೈಲಾಸದಲ್ಲಿ ಪಾರ್ವತೀಶ್ವರ ಇದ್ದಾನೆ, ನಿಮ್ಮಲ್ಲೇ ಇದೆಯಲ್ಲ ಕೈಲಾಸ, ನಿಮ್ ತಂದೆ ತಾಯಿ ಅವ್ರಿಗೆ ನಮಸ್ಕಾರ ಮಾಡಿ. ಆದ್ರಿಂದ ಈ ದೀಪಾವಳಿ ಹಬ್ಬದ ವಿಶೇಷ ಅಂತಂದ್ರೆ ದೀಪಗಳ ಸಾಲು ಕತ್ತಲನ್ನ ದೂರ ಮಾಡಿ ಬೆಳಗ್ಗೆ ಕೊಂಡೊಯ್ಯುವನೇ ಪರಮಾತ್ಮನು. ಅಂತಹ ಒಂದು ದೀಪಾವಳಿ ನಮ್ಮ ದೇಶದಲ್ಲಿ ಸಡಗರವಾಗಿದೆ. ಇದಕ್ಕೆ ಮುಂಚೆ ವಿನಾಯಕ ವ್ರತ ಬರುತ್ತೆ, ನವರಾತ್ರಿ ಬರುತ್ತೆ, ಏನೋ ಹೀಗೆ ಹಬ್ಬದ ಸಾಲುಗಳು ನಮ್ಮ ಮನುಷ್ಯನು ಸನ್ಮಾರ್ಗದಲ್ಲಿ ನಡೆಯಕ್ಕೆ ಇದೆಲ್ಲ ಭಗವಂತನೇ ಮಾಡಿಟ್ಟಿದ್ದಾನೆ. ಅದನ್ನು ಉಪಯೋಗಿಸಿಕೊಂಡು ನಾವು ಚೆನ್ನಾಗಿ ಬದುಕಬೇಕು. ಈ ದೀಪಾವಳಿ ಸಾಲಿನಲ್ಲಿ ಏನಾಗುತ್ತೆ ಅಂದ್ರೆ ಮೊದಲನೇ ದಿವಸ ನರಕಾಸುರನ ವಧೆ ಆಗುತ್ತೆ, ಪಾತಾಳಕ್ಕೆ ಕಳಿಸ್ಬಿಡ್ತಾನೆ. ಅವತ್ತು ಪಟಾಕಿ ಸಿಡಿಸಿ ಎಲ್ಲರೂ ಹಬ್ಬವನ್ನು ಆಚರಿಸ್ತಾರೆ. ಅವತ್ತು ಎಲ್ಲಕ್ಕಿಂತಾನು ಯಾವ ದಿವಸ ನೀವು ಅಭ್ಯಂಜನ ಮಾಡದೇ ಇದ್ರೂ ಪರವಾಗಿಲ್ಲ. ಯುಗಾದಿಯ ಪಾಡ್ಯ, ಕಾರ್ತಿಕ ಶುದ್ಧ ಪಾಡ್ಯವಾಗಲಿ ಅಮಾವಾಸ್ಯೆ ಆಗಲಿ, ನೀರಿಗೆ ಪೂಜೆ, ಗಂಗೆ ಪೂಜೆ ಮಾಡಿ, ಆ ನೀರಿನ ತುಂಬ ಹಬ್ಬ ಪೂಜೆ ಮಾಡಿ ಅದರಲ್ಲಿ ನೀವು ಶುದ್ಧವಾದ ತೈಲ ಸ್ನಾನವನ್ನು ಮಾಡಬೇಕಾದ್ದು ಧರ್ಮ. ಆದ್ರೆ ಮನುಷ್ಯನ ಗ್ರಾಚಾರಗಳೆಲ್ಲ ಕಳೆದು ಅವನು ಸನ್ಮಂಗಳ ಉಂಟಾಗಬೇಕಾದ್ರೆ ನಲವತ್ತು ದಿವಸ ನೀವು ಯಾರು ಅಭ್ಯಂತರ ಮಾಡ್ತೀರಾ ಅವರು ಖಂಡಿತ ದೇವರು ಒಳ್ಳೇದು ಮಾಡೇ ಮಾಡ್ತಾನೆ. ಆ ಸ್ನಾನದ ಪುಣ್ಯದಿಂದಾನೇ ಎಷ್ಟೋ ಕೆಲಸಗಳಾಗುತ್ತೆ. ಅದು ಅಲ್ಲಿಗೆ ಬಂತು. ನರಕ ದಿವಸ ಅಭ್ಯಂತರ ಮಾಡಿ ನಿಮ್ಮ ಮನೆ ದೇವರ ಪೂಜೆಯಿಂದ ಅಷ್ಟೇ ಮಾಡಬಹುದು, ಸಾಕಾಗುತ್ತೆ. ಅದು ಮಾರನೇ ದಿವಸ ಅಮಾವಾಸ್ಯೆ ಬರುತ್ತೆ, ಶಿವರಾತ್ರಿ ಅಮಾವಾಸ್ಯೆ ಬರುತ್ತೆ. ಅಮಾವಾಸ್ಯೆಯಲ್ಲಿ ಆಶ್ವಯುಜ ಬಹುಳ ಅಮಾವಾಸ್ಯೆ ಎಂದಿರುತ್ತೋ ಅವತ್ತು ಕೇದಾರೇಶ್ವರ ಅಂತ ಹೇಳಿ ಮಹಾಮೈವನು, ಅಂಥ ದೊಡ್ಡ ಈಶ್ವರ ಅವನು, ಅಂಥವನ್ನ ಪೂಜೆ ಮಾಡಬೇಕು ಅಂತ ಅಲ್ಲಿ ಹೇಳಿದ್ದಾರೆ ಗ್ರಂಥದಲ್ಲಿ. ಕೇದಾರೇಶ್ವರ ವ್ರತ ಇದೆ. ಕೇದಾರ ವ್ರತ ಮಾಡಕ್ಕೆ ಯಾವ ಜಾತಿ ಮತ ಏನೂ ಇಲ್ಲ, ಎಲ್ಲಾ ಚತುರ್ವರ್ಣದವರು ಕೂಡ ಮಾಡಬೇಕು ಅಂತ ನಾನು ಹೇಳಿದೆ. ಕೇದಾರೇಶ್ವರನ ವ್ರತ ಮಾಡಿ ಬೇಕಾದಷ್ಟು ಜನ ಬೇಕಾದ ಪಡ್ಕೊಂಡಿದ್ದಾರೆ. ಅದರಲ್ಲಿ ನೋಡಿ ಕೇದಾರೇಶ್ವರ ವ್ರತದಲ್ಲಿ ಅನೇಕ ಸಂದರ್ಭಗಳು ಬರ್ತವೆ. ಬರ್ತೀನಿ.